ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಟಾಟಾ ಗ್ರೂಪ್ನ ಒಂದು ಕಂಪನಿಯ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದನ್ನ ಕವರ್ ಮಾಡ್ತಾ ಇದ್ದೀನಿ. ಈ ಶೇರ್ ಅಲ್ಲಿ ನಿನ್ನೆ ಹಾಗೂ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು. ಇವತ್ತು ಒಂದು ನ್ಯೂಸ್ ಬಂದಿದೆ. ಆ ನ್ಯೂಸ್ ನ ಬಗ್ಗೆ ಹಾಗೂ ಅದರ ಇಂಪ್ಯಾಕ್ಟ್ ನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಾನು ಈ ವಿಡಿಯೋದಲ್ಲಿ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ಹಲವು ಬ್ರೋಕರೇಜಸ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಕೆಲವು ಸಲ ಬೈ ರೇಟಿಂಗ್ ಅನ್ನ ಕೊಡ್ತಾರೆ, ಕೆಲವು ಸಲ ಸೆಲ್ ರೇಟಿಂಗ್ ಅನ್ನ ಕೊಡ್ತಾರೆ, ಹಾಗೆ ಕೆಲವು ಸಲ ಓಲ್ಡ್ ರೇಟಿಂಗ್ ಅನ್ನು ಕೂಡ ಕೊಡ್ತಾರೆ. ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ರಿಸರ್ಚ್ ಫರ್ಮ್ ನ ರೇಟಿಂಗ್ ಅನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬಾರ್ದು. ರೇಟಿಂಗ್ ಕೊಡೋಕ್ ಮುಂಚೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಆ ನಂತರ ನಮಗೆ ಆ ಕಂಪನಿ ಮೇಲೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಇನ್ ಕೇಸ್ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ಸಿದ್ರೆ ಅವರು ಸೆಲ್ ರೇಟಿಂಗ್ ಕೊಟ್ಟರು ನಾವು ಹೋಲ್ಡ್ ಮಾಡಬಹುದು. ಇನ್ ಕೇಸ್ ಅವರು ಬೈ ರೇಟಿಂಗ್ ಅನ್ನ ಕೊಟ್ರೆ ನಮ್ಗೆ ಆ ಕಂಪನಿ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅಂತಂದಾಗ ಆರಾಮಾಗಿ ಅಂತ ಕಂಪನಿಗಳಿಂದ ದೂರ ಇರಬಹುದು. ಹಾಗಾಗಿ ಆಸ್ ಎ ಸಪೋರ್ಟಿವ್ ವೇ ನಲ್ಲಿ ತಗೊಳ್ಬೇಕು ಹೊರತು ಇದನ್ನೇ ಸೀರಿಯಸ್ ಆಗಿ ತಗೊಂಡು ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ರೆ ಖಂಡಿತ ನಮ್ಮ ಪೋರ್ಟ್ಫೋಲಿಯೋ ಯಾವಾಗ್ಲೂ ಖಾಲಿ ಆಗ್ತಾನೆ ಇರುತ್ತೆ, 6 ತಿಂಗಳಿಗೆ ಒಂದ್ಸಲ ಅಥವಾ ವರ್ಷಕ್ಕೊಂದ್ಸಲ. ಯಾಕಂದ್ರೆ ಒಬ್ರು ಬೈ ರೇಟಿಂಗ್ ಕೊಟ್ರೆ ಇನ್ನೊಬ್ರು ಸೆಲ್ ರೇಟಿಂಗ್ ಅನ್ನ ಕೊಟ್ಟಿರ್ತಾರೆ. ಹಾಗಾಗಿ ಇವರ ರೇಟಿಂಗ್ ಮೇಲೆ ನಾವು ಡಿಪೆಂಡ್ ಆಗಿ ಖಂಡಿತ ಬೈಯಿಂಗ್ ಸೆಲ್ಲಿಂಗ್ ಮಾಡಬಾರ್ದು. ಬಟ್ ರೇಟಿಂಗ್ ಕೊಡುವಾಗ ಏನು ಕಾರಣ ಕೊಟ್ಟಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಈ ವಿಚಾರಗಳನ್ನ ತಿಳ್ಕೊಳ್ಳೋದು ಖಂಡಿತ ತುಂಬಾ ಒಳ್ಳೆ ಪಾಯಿಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಬ್ರೋಕರೇಜಸ್ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನು ಕೂಡ ನೋಡೋಣ. ಗೆಳೆಯರೆ, ಆ ಕಂಪನಿ ಯಾವುದು ಅಂತಂದ್ರೆ ಟಾಟಾ ಎಲ್ಎಕ್ಸಿ ಲಿಮಿಟೆಡ್. ನಿನ್ನೆ ಹಾಗೂ ಮೊನ್ನೆ ವಿತ್ ಇನ್ 2 days ಅಲ್ಲಿ 27% ಅಪ್ ಆಗಿತ್ತು. ಇವತ್ತು ನಿಯರ್ಲಿ 9% ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೋಡಬಹುದು, ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್, ಅನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಓವರ್ ಆಲ್ 8.82% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಹಾಗಾದ್ರೆ ಈ ಕಂಪನಿ ಬಗ್ಗೆ ಏನ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ, ಬೈ ರೇಟಿಂಗ್ ಕೊಟ್ಟಿದಾರಾ ಅಥವಾ ಸೆಲ್ ರೇಟಿಂಗ್ ಕೊಟ್ಟಿದಾರಾ ಅಂತ ನಾವು ನೋಡೋದಾದ್ರೆ ಖಂಡಿತ ಈ ಕಂಪನಿಗೆ ಸೆಲ್ ರೇಟಿಂಗ್ ಅನ್ನೇ ಕೊಟ್ಟಿದ್ದಾರೆ. ಜೊತೆಗೆ 38% ಡೌನ್ ಫಾಲ್ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂದ್ರೆ ನೋಡಬಹುದು, ಟಾಟಾ ಎಲ್ಎಕ್ಸಿ ಶೇರ್ಸ್ ಮೇ ಫಾಲ್ 38% ಸೇಸ್ ಕೋಟಕ್. ಸೊ ಕೋಟಕ್ ಸೆಕ್ಯೂರಿಟೀಸ್ ಅವರು ಕೊಟ್ಟಿರುವಂತ ರೇಟಿಂಗ್ ನೋಡಬಹುದು, ವಿತ್ ಸೆಲ್ ರೇಟಿಂಗ್ ಆನ್ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್. ಸೊ ವ್ಯಾಲ್ಯೂಯೇಷನ್ಸ್ ನ ಇವರು ಹೈಲೈಟ್ ಮಾಡ್ತಿದ್ದಾರೆ. ಜೊತೆಗೆ ಈ ಸ್ಟಾಕ್ ಮೇಲೆ ಇನ್ನು ಬೇರೆ ಬೇರೆ ಬ್ರೋಕರೇಜಸ್ ಕೂಡ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಆ ಎಲ್ಲ ರೇಟಿಂಗ್ ಅನ್ನ ಕಂಪೈಲ್ ಮಾಡಿ CNBC TV18 ಅವರು ಈ ಆರ್ಟಿಕಲ್ ಅಲ್ಲಿ ಕವರ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇಲ್ಲೇ ನೋಡಬಹುದು, ಔಟ್ ಆಫ್ ದ 12 ಅನಲಿಸ್ಟ್ ದಟ್ ಹ್ಯಾವ್ ಕವರೇಜ್ ಆನ್ ಟಾಟಾ ಎಲ್ಎಕ್ಸಿ, ಓನ್ಲಿ 2 ಹ್ಯಾವ್ ಎ ಬೈ ರೆಕಮೆಂಡೇಶನ್. ಅಂದ್ರೆ 12 ಅನಲಿಸ್ಟ್ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಅದರಲ್ಲಿ 2 ಅನಲಿಸ್ಟ್ ಮಾತ್ರ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ 1 ಹ್ಯಾಸ್ ಓಲ್ಡ್ ರೇಟಿಂಗ್, ಒಬ್ರು ಓಲ್ಡ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು 9 ಬ್ರೋಕರೇಜಸ್ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು, ವೈಲ್ 9 others ಹ್ಯಾವ್ ಎ ಸೆಲ್ ರೇಟಿಂಗ್ ಆನ್ ದ ಸ್ಟಾಕ್. ಇದು ಇವರುಗಳು ಕೊಟ್ಟಿರುವಂತ ರೇಟಿಂಗ್. ಹಾಗಾದ್ರೆ 38% ಡೌನ್ ಸೈಡ್ ಟಾರ್ಗೆಟ್ ಅನ್ನ ಇವರು ಯಾಕೆ ಕೊಡ್ತಿದ್ದಾರೆ, ಏನಾದ್ರೂ ಕಾರಣಗಳು ಇರಬೇಕಲ್ಲ. ಈಗಾಗಲೇ ಒಂದು ಪಾಯಿಂಟ್ ಇದೆ, ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ಸ್ ಅಂತ. ಮುಂದುವರೆದು ಬೇರೆ ಏನು ವಿಚಾರಗಳನ್ನ ಹೇಳಿದ್ದಾರೆ ಅದನ್ನ ನೋಡೋಣ. ಹಾಗೆ ಟಾರ್ಗೆಟ್ ಪ್ರೈಸ್ ಕೂಡ ನೋಡಬಹುದು, 5,500 ಪರ್ ಶೇರ್ ಕೊಟ್ಟಿದ್ದಾರೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರು. ಇದು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 38% ಡೌನ್ ಪರ್ಫಾರ್ಮೆನ್ಸ್ ಅಂತ ಆಗುತ್ತೆ. ನೋಡಬಹುದು, ದ ಬ್ರೋಕರೇಜ್ ರೋಟ್ ಇನ್ ಇಟ್ಸ್ ನೋಟ್ ದಟ್ the stock had been trading at expensive valuations even before the moves in the last few trading session. ಅಂದ್ರೆ ಲಾಸ್ಟ್ 2 ದಿನದಲ್ಲಿ ಏನು 27% ಅಪ್ ಆಗಿತ್ತು ಅದನ್ನ ಇಗ್ನೋರ್ ಮಾಡಿದ್ರು ಕೂಡ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ತಿದ್ದಾರೆ ಇವರು. ಹಾಗೆ ನೋಡಬಹುದು, while the growth in the original equipment manufacturers segment remains strong. ಅವ್ರು ಹೇಳ್ತಿದ್ದಾರೆ OEM ಸೆಗ್ಮೆಂಟ್ ಅಲ್ಲಿ ಗ್ರೋತ್ ಸ್ಟ್ರಾಂಗ್ ಇದೆ ಈಗಲೂ ಕೂಡ. ಆದ್ರೆ ದ ಕಂಪನಿ ಇಸ್ ಫೇಸಿಂಗ್ ಚಾಲೆಂಜಸ್ ಇನ್ ಅದರ್ ಬಿಸ್ನೆಸಸ್ ಅಕಾರ್ಡಿಂಗ್ ಟು ಕೋಟಕ್ಸ್ ನೋಟ್. ಸೊ OEM ಸ್ಟ್ರಾಂಗ್ ಇದೆ, ಬಟ್ ಬೇರೆ ಬಿಸ್ನೆಸಸ್ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡ್ತಿದೆ ಕಂಪನಿ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಬಹುದು, ವೈಲ್ ದ ಸ್ಪೆಂಡಿಂಗ್ ಇನ್ ದ ಮೀಡಿಯಾ ಅಂಡ್ ಕಮ್ಯುನಿಕೇಶನ್ಸ್ ವರ್ಟಿಕಲ್ ರಿಮೇನ್ಸ್ ವೀಕ್. ಈ ಕಂಪನಿ ಕೆಲಸ ಮಾಡುವಂತ ಸೆಗ್ಮೆಂಟ್ ಗಳನ್ನ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡೋಣ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ಮೊದಲು ಈ ಕಡೆ ಕಾನ್ಸಂಟ್ರೇಟ್ ಮಾಡಿ. ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ವರ್ಟಿಕಲ್ಸ್ ಅಲ್ಲಿ ಸ್ಪೆಂಡಿಂಗ್ ವೀಕ್ ಇದೆ, ಅದು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಕಂಪನಿ ಮೇಲೆ ಅಂತ ಹೇಳ್ತಿದ್ದಾರೆ. ಜೊತೆಗೆ there is deferral seen by large clients within the company's healthcare vertical, the brokerage route. ಕಂಪನಿ healthcare vertical ಕೂಡ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿನೇ ಔಟ್ ಆಫ್ 12 ಅನಲಿಸ್ಟ್ ಇಬ್ರು ಮಾತ್ರ ಬೈ ರೆಕಮೆಂಡೇಶನ್ ಕೊಟ್ಟಿದ್ದಾರೆ, ಒಬ್ರು ಓಲ್ಡ್, ಇನ್ನ 9 ಜನ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಈ ಸ್ಟಾಕ್ ಗೆ. ಸೊ ಹಾಗಾದ್ರೆ ಏನ್ ಮಾಡೋದು ಈಗ ಎಲ್ರಿಗೂ ಬರುವಂತ ಪ್ರಶ್ನೆ. ಖಂಡಿತ ಈ ಸ್ಟಾಕ್ ಬಗ್ಗೆ ನಾನು ಬಹುಶಃ ಇದು 3ನೇ ವಿಡಿಯೋ ಅಂದ್ಕೊಳ್ತೀನಿ. ಅದರಲ್ಲೂ ಇದೇ ರೀತಿಯ ವಿಡಿಯೋ ಹಿಂದೆ ಕೂಡ ಇದೇ ರೀತಿ ವಿಡಿಯೋ ಕವರ್ ಮಾಡಿದ್ದೆ, ಈಗಲೂ ಮತ್ತೆ ಇದೇ ರೀತಿಯ ವಿಡಿಯೋ ಕವರ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಯಾಕೆಂತಂದ್ರೆ ಹಿಂದೆ ಕೂಡ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ರು, ಅರೌಂಡ್ 4,000 5,000 ವರೆಗೂ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಬಟ್ ಆ ಟಾರ್ಗೆಟ್ ಅಚೀವ್ ಆಗ್ಲೇ ಇಲ್ಲ. ಬಟ್ ಇಂಪ್ಯಾಕ್ಟ್ ಆಯ್ತು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಟರ್ಮ್ ಅಲ್ಲಿ, ಬಟ್ ಆ ಟಾರ್ಗೆಟ್ ಅಂತೂ ಅಚೀವ್ ಆಗ್ಲಿಲ್ಲ. ನೋಡಬಹುದು ನೀವು ಇಲ್ಲಿ
9,000ವರೆಗೂ ಹೋಗಿತ್ತು ಸ್ಟಾಕ್. ಬಟ್ ಆ ನಂತರ ಡೌನ್ ಆಯ್ತಲ್ಲ 25%. ಆ ನಂತರ ಮೊನ್ನೆ ಕಂಬ್ಯಾಕ್ ಕೂಡ ಮಾಡಿದ್. ಬಟ್ ಈಗ ಮತ್ತೆ ಇನ್ನೊಂದು ರಿಪೋರ್ಟ್ ಬಂದಿದೆ, ಅದು ಅಗೇನ್ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಸೊ 5 years ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು, ಈಗಲೂ ಕೂಡ 1200% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅರೌಂಡ್ 4,000 ರೇಂಜ್ ಅಲ್ಲಿ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ನಾನು ಈ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ. ಜೊತೆಗೆ ಮೊನ್ನೆ ತಾನೆ ಎಸ್ಪೆಷಲಿ IREDA ಸ್ಟಾಕ್ ಅನ್ನ ಕವರ್ ಮಾಡುವಾಗ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದೆ. ಅವ್ರು ಕೊಡ್ತಿರುವಂತ ರೀಸನ್ಸ್ ನಿಜ ಇರಬಹುದು, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ಸ್ಟಾಕ್ 38% ಡೌನ್ ಆಗುತ್ತಾ, ಅದು ಖಂಡಿತ ಕ್ವಶನ್ ಮಾರ್ಕ್. ಯಾಕಂದ್ರೆ ಈ ಹಿಂದೆ ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡಿಲ್ಲ, ಡೌನ್ ಆಗುತ್ತೆ ಅಂತ ಹೇಳಿದ್ರು, ಅದು ಆಗ್ಲಿಲ್ಲ. ಈಗಲೂ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಡೌನ್ ಆಗುತ್ತೋ ಗೊತ್ತಿಲ್ಲ. ಹಾಗಾದ್ರೆ ಕಂಪನಿ ಯಾವ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದರ ಕಡೆ ಬಂದ್ರೆ ನೋಡಬಹುದು. ಇಂಡಸ್ಟ್ರೀಸ್ ಫಸ್ಟ್. ಇಂಡಸ್ಟ್ರೀಸ್ ಯಾವ್ಯಾವ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡಬಹುದು. ಆಟೋಮೋಟಿವ್ ಅಲ್ಲಿ ಇದೆ, ಬ್ರಾಡ್ಕಾಸ್ಟ್ ಅಂಡ್ ಮೀಡಿಯಾ, ನಾವು ಈಗ ತಾನೇ ನೋಡಿದ್ವಿ ಮೀಡಿಯಾದಲ್ಲಿ ಗ್ರೋತ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಹಾಗೆ ಕಮ್ಯುನಿಕೇಶನ್ಸ್ ಅದು ಕೂಡ ಇತ್ತು. ಆಫ್ ಹೈವೇ ಎಕ್ವಿಪ್ಮೆಂಟ್ಸ್ ಇದೆ, ಹೆಲ್ತ್ ಕೇರ್ ಅಂಡ್ ಲೈಫ್ ಸೈನ್ಸ್, ಹೆಲ್ತ್ ಕೇರ್ ಅನ್ನ ಮೆನ್ಷನ್ ಮಾಡಿದ್ರು. ಅಪ್ಲಯನ್ಸಸ್ ಅಂಡ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ರೈಲ್ ಇದೆ, ಸೆಮಿ ಕಂಡಕ್ಟರ್ ಇದೆ, ಏರೋಸ್ಪೇಸ್ ಅಲ್ಲಿ ಇದೆ. ಇದು ಇಂಡಸ್ಟ್ರೀಸ್ ಆಯ್ತು. ಈ ಇಂಡಸ್ಟ್ರೀಸ್ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಇನ್ನು ಪ್ರಾಡಕ್ಟ್ಸ್ ಗೆ ಬಂದ್ರೆ ಇಲ್ಲಿ ನೋಡಬಹುದು AI ಇದೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗೆ ಬ್ರಾಡ್ಕಾಸ್ಟ್ ಅಂಡ್ ಮೀಡಿಯಾ, ಆಟೋಮೋಟಿವ್, ಹೆಲ್ತ್ ಕೇರ್. ಆಟೋಮೋಟಿವ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಅವರು ಕೂಡ ಹೇಳಿರೋದಷ್ಟೇ, OEM ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಬಟ್ ಇಲ್ಲಿ ಸ್ವಲ್ಪ ಕನ್ಸರ್ನ್ ಅನ್ನ ಅವರು ವ್ಯಕ್ತಪಡಿಸಿದ್ದಾರೆ ಬ್ರಾಡ್ಕಾಸ್ಟ್ ಅಂಡ್ ಮೀಡಿಯಾ ಅಂಡ್ ಹೆಲ್ತ್ ಕೇರ್ ಅಲ್ಲಿ. ಇನ್ನು AI ಅಂತೂ ಇತ್ತೀಚೆಗೆ ತುಂಬಾನೇ ಮುನ್ನೆಲೆಯಲ್ಲಿ ಇರುವಂತದ್ದು. ಹಾಗಾಗಿ ಅಲ್ಲಿ ಅಬ್ವಿಯಸ್ಲಿ ಗ್ರೋತ್ ಇದ್ದೇ ಇರುತ್ತೆ. ಅಂದ್ರೆ 4 ಪ್ರಾಡಕ್ಟ್ಸ್ ಅಲ್ಲಿ 2 ಪ್ರಾಡಕ್ಟ್ ಸೆಗ್ಮೆಂಟ್ ಸದ್ಯದ ಮಟ್ಟಿಗೆ ವೀಕ್ ಅಂತ ಹೇಳ್ತಿದ್ದಾರೆ. ಅದೇನು ಪರ್ಮನೆಂಟ್ ಅಲ್ಲ, ಸದ್ಯದ ಮಟ್ಟಿಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ರೇಟ್ಸ್ ಕೂಡ ಹೈ ಅಲ್ಲಿ ಇದೆ. ಸೊ ಒನ್ಸ್ ರೇಟ್ ಕಟ್ ಸೈಕಲ್ ಶುರುವಾದ್ರೆ ಬಹುಶಃ ಈ ಸೆಗ್ಮೆಂಟ್ ಗಳಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಕಂಡು ಬರ್ಬೋದು, ಎಸ್ಪೆಷಲಿ ಮೀಡಿಯಾ ಅಂಡ್ ಬ್ರಾಡ್ಕಾಸ್ಟ್ ಅಲ್ಲಿ. ಸೊ ಹೆಲ್ತ್ ಕೇರ್ ಅದನ್ನು ನಾವು ಅಷ್ಟು ಈಸಿಯಾಗಿ ಹೇಳಕ್ಕಾಗೋದಿಲ್ಲ, ಯಾಕಂದ್ರೆ ಇದೇನು ಅಷ್ಟು ರೇಟ್ ಸೆನ್ಸಿಟಿವ್ ಆಗಿರೋದಿಲ್ಲ. ಸೊ ಹಾಗಾಗಿ ಅದು ಬಹುಶಃ ಇಂಪ್ಯಾಕ್ಟ್ ಅನ್ನ ಮಾಡದೇ ಇರಬಹುದು. ಬಹುಶಃ ಮೀಡಿಯಾದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಂಡು ಬಂದ್ರು ಬರಬಹುದು. ಸೊ ನೀವು ಇಲ್ಲಿ ನೋಡಬಹುದು ಆಟೋಮೋಟಿವ್ ಅಲ್ಲಿ ಯಾವ್ಯಾವ ಸೆಗ್ಮೆಂಟ್ಸ್ ಇದೆ ಅಂತಾನ. ಸೊ ನೆಕ್ಸ್ಟ್ ವಾಪಸ್ ಸ್ಟಾಕ್ ಗೆ ಬಂದ್ರೆ ಖಂಡಿತ ನಾನಂತೂ ಇವರ ಬೈಯಿಂಗ್ ಸೆಲ್ಲಿಂಗ್ ರೇಟಿಂಗ್ ಅನ್ನ ನೋಡಿ ಯಾವತ್ತೂ ಡಿಸಿಷನ್ ತಗೊಳ್ಳೋದಿಲ್ಲ. ಕಂಪನಿ ಬಗ್ಗೆ ನನ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಾನು ಡಿಸಿಷನ್ ತಗೊಳ್ಳೋದು. ಸೊ ನನಗೆ ಕಂಪನಿ ಬಗ್ಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ಆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಜಸ್ಟ್ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಾನು. ಎಲ್ಲಿವರೆಗೂ ಬಿಸ್ನೆಸ್ ಹಾಳಾಗೋದಿಲ್ವ ಅಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ. ಯಾಕಂದ್ರೆ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು. ಲಾಂಗ್ ಟರ್ಮ್ ಅಲ್ಲಿ ಇವ್ಯಾವು ಕೂಡ ಅಷ್ಟು ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಾಗಾಗಿ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳನ್ನು ನೋಡಿ ನಾವು ಖಂಡಿತ ಲಾಂಗ್ ಟರ್ಮ್ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಹಾಗಾಗಿ ಕಂಪನಿಯ ಬಿಸ್ನೆಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ 2,443 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ಲಾಸ್ಟ್ 5 years ಅಲ್ಲಿ ನೋಡಬಹುದು ಗ್ರಾಜುಯಲಿ ಚೆನ್ನಾಗಿ ಬೆಳೀತಾ ಇದೆ. ಯಾವುದೇ ರೀತಿ ಸಾಲ ಇಲ್ಲ, ಲಾಂಗ್ ಟರ್ಮ್ ಅಲ್ಲೂ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಇಲ್ಲ. ಅಂದ್ರೆ ಪ್ಯೂರ್ ಡೆಟ್ ಫ್ರೀ ಕಂಪನಿ. ಎಕ್ಸ್ಟ್ರಾ ಬರ್ಡನ್ ಅಂತೂ ಕಂಪನಿಗೆ ಇಲ್ಲ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ಗೆ ಬಂದ್ರೆ 1,357 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ 5 ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬೋದು. ಟ್ರೇಡ್ ರಿಸೀವಬಲ್ಸ್ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ, ಸೇಮ್ ರೇಂಜ್ ಅಲ್ಲೇ ಇದೆ. ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ, ಇಲ್ಲಿಗೆ ಬಂದ್ರೆ 605 ಕೋಟಿಯಿಂದ ಶುರುವಾಗಿ ನೋಡಬಹುದು. ಕನ್ಸಿಸ್ಟೆಂಟ್ ಆಗಿ ಕಂಪನಿ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾ ಇದೆ. ಕಂಪನಿ ತನ್ನ ರೆವಿನ್ಯೂನ 2013 ಇಂದ 2024 ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿಯ ರೆವಿನ್ಯೂ ಇಂಪ್ರೂವ್ ಆಗಿದೆ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ 103 ಕೋಟಿಯಿಂದ ಶುರುವಾಗಿ ನೋಡಬಹುದು, ಈಗ 788 ಕೋಟಿಗೆ ಬಂದಿದೆ. ಜೊತೆಗೆ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ, ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಕಂಪನಿಯ ನೆಟ್ ಪ್ರಾಫಿಟ್. ಅದನ್ನ ನೀವು ಇಲ್ಲಿ ನೋಡಬಹುದು. ನಂತರ ರಿಟರ್ನ್ ಆನ್ ಇಕ್ವಿಟಿ ತುಂಬಾನೇ ಚೆನ್ನಾಗಿದೆ, ಮೋರ್ ದೆನ್ 30 ಇದೆ. ಎಲ್ಲ ಕೂಡ CAGR ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ TTM ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇನ್ನುಳಿದಂತೆ ಎಲ್ಲಾನು ಕೂಡ ಚೆನ್ನಾಗಿದೆ. ಹಾಗೆ ಸೇಲ್ಸ್ ಗ್ರೋತ್ ಅಲ್ಲೂ ಅಷ್ಟೇ TTM ಅಲ್ಲಿ ಡೌನ್ ಇದೆ. 3 years 5 years 10 years ತುಂಬಾ ಚೆನ್ನಾಗಿದೆ. ಸೊ ಇಲ್ಲೇನು ಖಂಡಿತ ಯಾವುದು ನೆಗೆಟಿವ್ ಅಂತ ಅನ್ಸೋದಿಲ್ಲ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಅರೌಂಡ್ 44% ಪ್ರೊಮೋಟರ್ಸ್ ಇದ್ದಾರೆ, 13.5% DIS ಇದ್ದಾರೆ, FIS ಇದ್ದಾರೆ, DIS 6% ಇದ್ದಾರೆ, ಪಬ್ಲಿಕ್ 36% ಇದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ, ಅದು ಕೂಡ ಒಂದು ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಇನ್ವೆಸ್ಟರ್ಸ್ ಗೆ. ಯಾಕೆಂದ್ರೆ ಟಾಟಾ ಗ್ರೂಪ್ ಅಂತಂದ್ರೆ ಅವ್ರು ಯಾವಾಗ್ಲೂ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಪರವಾಗಿ ಡಿಸಿಷನ್ ತಗೊಳ್ತಾರೆ ಇಲ್ಲಿವರೆಗಿನ ಹಿಸ್ಟ್ರಿಯನ್ನ ನೋಡಿದ್ರೆ. ಹಾಗಾಗಿ ಆ ಒಂದು ಆಡೆಡ್ ಅಡ್ವಾಂಟೇಜ್ ಕೂಡ ಕಂಪನಿಗೆ ಸಿಗುತ್ತೆ. ಹಾಗಂತ ಟಾಟಾ ಗ್ರೂಪ್ ಅಂತ ಎಲ್ಲ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಲ್ಲ, ಯಾಕಂದ್ರೆ ಟಾಟಾ ಗ್ರೂಪ್ ನ ಹಲವು ಕಂಪನಿಗಳಿದಾವೆ ಲಾಸ್ ಮೇಕಿಂಗ್ ಕಂಪನೀಸ್. ಬಟ್ ಇದರ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗೇನಿಲ್ಲ, ನೆಗೆಟಿವ್ಸ್ ಕಡಿಮೆ, ಪಾಸಿಟಿವ್ಸ್ ಜಾಸ್ತಿ. ಹಾಗಾಗಿ ಈಗಿರುವಾಗ ಖಂಡಿತ ನಾವು ಇವರ ರೇಟಿಂಗ್ ಅನ್ನ ನೋಡಿ ಡಿಸಿಷನ್ ತಗೊಂಡ್ರೆ ತಪ್ಪಾಗಬಹುದು. ನಾನಂತೂ ಈಗಾಗಲೇ ನನ್ನ ಒಪಿನಿಯನ್ ಹೇಳಿದೀನಿ. ನಾನು ಯಾವುದೇ ಕಂಪನಿ ಬಗ್ಗೆ ಯಾರೇ ರೇಟಿಂಗ್ ಕೊಟ್ಟರು ಯಾಕೆ ಕೊಟ್ಟಿದ್ದಾರೆ ಅನ್ನೋ ವಿಷಯ ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ. ಅಲ್ಲೇನಾದ್ರೂ ಫ್ಯಾಕ್ಟ್ ಇದೆಯಾ ಅಂತ. ಖಂಡಿತ ಇವ್ರು ಹೇಳಿರೋದ್ರಲ್ಲಿ ಫ್ಯಾಕ್ಟ್ ಇದೆ, ಹಾಗಂತ ನಾವು ಮಾರ್ತಾ ಹೋದ್ರೆ ಎಲ್ಲ ಷೇರುಗಳನ್ನು ಕೂಡ ಮಾರ್ಬೇಕಾಗುತ್ತೆ. ಯಾಕಂದ್ರೆ ಒಬ್ರಲ್ಲ ಒಬ್ರು ಸೆಲ್ ರೇಟಿಂಗ್ ಕೊಡ್ತಾನೆ ಇರ್ತಾರೆ, ಒಬ್ರಲ್ಲ ಒಬ್ರು ಬೈ ರೇಟಿಂಗ್ ಅನ್ನ ಕೊಡ್ತಾನೆ ಇರ್ತಾರೆ. ಹಾಗಾಗಿ ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ರೆ ಬ್ರೋಕರ್ಸ್ ಉದ್ಧಾರ ಮಾಡ್ತೀವಿ ಬಿಟ್ರೆ ನಾವು ಉದ್ಧಾರ ಆಗೋದಿಲ್ಲ. ಹಾಗಾಗಿ ನಾನಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಈ ರೀತಿಯ
ರಿಪೋರ್ಟ್ ಅನ್ನೆಲ್ಲ ನೋಡಿ ಖಂಡಿತ ಸೆಲ್ ಮಾಡೋದಿಲ್ಲ. ಹಾಗೆ ಹೊಸದಾಗಿ ಬೈಯಿಂಗ್ ಮಾಡುವಂತ ಕಂಡೀಷನ್ ಇದ್ರೆ ಅಂತ ಸಮಯದಲ್ಲಿ ನಾನು ವೈಟ್ ಮಾಡ್ತೀನಿ. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಇಮಿಡಿಯೇಟ್ಲಿ ಬೈ ಮಾಡೋ ಬದಲಿಗೆ ವೈಟ್ ಮಾಡ್ತೇನೆ. ಬಹುಶಃ ಫಾರ್ ಎಕ್ಸಾಂಪಲ್ ಇವತ್ತೇನೋ 9% ಬಿತ್ತು, ನಾಳೆ ಒಂದು 5% ಬಿಡ್ಬೋದು, ನಾಡಿದ್ದು ಒಂದು 2% 3% ಬಿಡ್ಬೋದು, ಈ ರೀತಿ ಡೌನ್ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಸ್ವಲ್ಪ ವೈಟ್ ಮಾಡ್ತೀನಿ. ಬಟ್ ಈಗಾಗಲೇ ಇರುವಂತ ಹೋಲ್ಡಿಂಗ್ ಅನ್ನ ಖಂಡಿತ ನಾನು ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ, ಸೆಲ್ ಮಾಡೋದಕ್ಕೆ ಅಲ್ಲ. ಬಟ್ ಫೈನಲ್ ಡಿಸಿಷನ್ ಅಂತೂ ನೀವು ಮಾಡಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ನಾನು ಈ ಹಿಂದೆ ಕೂಡ ಇದೇ ರೀತಿಯ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. KPIT ಟೆಕ್ ಮೇಲೆ ಕವರ್ ಮಾಡಿದ್ದೀನಿ, IREDA ಮೇಲೆ ಕವರ್ ಮಾಡಿದ್ದೀನಿ, ಮೊನ್ನೆ ತಾನೇ ಮಜಗಾವ್ ಅಂಡ್ GRSE ಮೇಲೆ ಕವರ್ ಮಾಡಿದ್ದೀನಿ. ಟಾಟಾ LXC ಬಗ್ಗೆ ಈಗಾಗಲೇ ಇದೇ ತರದ 3ನೇ ವಿಡಿಯೋ ಇದು. ಹಾಗಾಗಿ ಅವೆಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲಾನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ, ಖಂಡಿತ ಇವರ ರೇಟಿಂಗ್ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಕಂಪನಿಯ ಬಿಸ್ನೆಸ್ ಅಲ್ಲಿ ಏನಾದ್ರೂ ಹೊಡೆತ ಬಿತ್ತ ಖಂಡಿತ ಇಂಪ್ಯಾಕ್ಟ್ ಮಾಡುತ್ತೆ. ಇವ್ರು ರೇಟಿಂಗ್ ಕೊಡಬೇಕು ಅಂತ ಏನಿಲ್ಲ, ಅವಾಗ ಕೊಡದಿದ್ರು ಕೂಡ ಬೀಳ್ತವೆ ಸ್ಟಾಕ್ಗಳು, ಅದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ನಾವು ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಅಲ್ಲೇನಾದ್ರೂ ನೆಗೆಟಿವ್ಸ್ ಇದ್ರೆ ಖಂಡಿತ ಇಮಿಡಿಯೇಟ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಬಟ್ ಆ ರೀತಿಯ ನೆಗೆಟಿವ್ಸ್ ಖಂಡಿತ ಇಲ್ಲಿವರೆಗೂ ಅಂತೂ ಇಲ್ಲ. ಮುಂದೆ ಯಾವ್ದಾದ್ರು ಬಂದ್ರೆ ಆಗಬೇಕಾದ್ರೆ ಡಿಸಿಷನ್ ತಗೊಳ್ಬಹುದು. ಯಾಕಂದ್ರೆ ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.